ವಿದ್ಯಾರ್ಥಿಯ ಜೀವನದಲ್ಲಿ ಕಾಲೇಜು ವಿದ್ಯಾಭ್ಯಾಸಗಳು ಪದವಿಗೆ ಮಾತ್ರ ಸೀಮಿತವಾಗಿರಬಾರದು. ಬದಲಿಗೆ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡದ್ದೇ ಆದಲ್ಲಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಬಹುದೆಂದು ಕಾವೇರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಪ್ರೊಫೆಸರ್ ಇಟ್ಟಿರ ಬಿದ್ದಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಕಾವೇರಿ ಪದವಿ ಕಾಲೇಜು ವಿರಾಜಪೇಟೆ ವಾರ್ಷಿಕೋತ್ಸವ ಮತ್ತು ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು ಸಮಾಜ ಅವನತಿಯತ್ತ ಸಾಗ್ತಾ ಇದೆ. ಸಮಾಜ ಘಾತುಕರು, ಕೊಳ್ಳೆ ಹೊಡೆಯುವವರು, ಕಳ್ಳ ಖದೀಮರಿಗೆ ಹೂವಿನ ಹಾರ, ತುರಾಯಿ ಸನ್ಮಾನ ಮಾಡಲಾಗ್ತಾ ಇದೆ. ಸಮಾಜದಲ್ಲಿ ಉತ್ತಮ ಸಮಾಜಮುಖಿ ಕಾರ್ಯ ಮಾಡಿದವನು ಮೂಲೆಗುಂಪಾಗ್ತಾ ಇದ್ದಾನೆ. ಇದು ನತದೃಷ್ಟ ಸಮಾಜವಾಗಿದೆ. ಸಮಾನ ಮನಸ್ಕ ಸಮಾಜ ನಿರ್ಮಾಣ ಮಾಡುವಲ್ಲಿ ವಿದ್ಯಾರ್ಥಿಗಳು ಶ್ರಮವಹಿಸಬೇಕೆಂದು ಕಿವಿಮಾತು ಹೇಳಿದರು. ನಿಮ್ಮ ಗುರಿಯಾಗಬಾರದು. ವಿದ್ಯೆಯ ಜೊತೆಯಲ್ಲಿ ಸಂಸ್ಕಾರವನ್ನ, ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದರು. ಇದು ಎಲ್ಲರೂ ಮೆಚ್ಚುವಂಥದ್ದೇ. ವಿದ್ಯೆಯ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳು, ಹ್ಯೂಮನ್ ವ್ಯಾಲ್ಯೂಸ್ ಆಫ್ ಲೈಫನ್ನು ತಾವು ಇನ್ಕಲ್ಕೇಟ್ ಮಾಡಬೇಕು, ತಾವು ರೂಢಿಸಿಕೊಳ್ಬೇಕು. ಅಂದರೆ ಮಾತ್ರ ಈ ವಿದ್ಯೆಗೆ ಯಾರು ದಾರ್ಶನಿಕರು ಬಹಳಷ್ಟು ಶ್ರಮಪಟ್ಟು ಈ ಜಾಗವನ್ನು ತೆಗೆದುಕೊಂಡರು. ಆ ಕಾಲದಲ್ಲಿ ಯಾರು ದತ್ತಿನಿಧಿಯನ್ನು ಬಹಳಷ್ಟು ದಾನಿಗಳು ತಮ್ಮ ವಿದ್ಯಾಸಂಸ್ಥೆಗೆ ನೀಡಿದ್ದಾರೆ, ಅವರೆಲ್ಲ ಶ್ರಮ ಸಾರ್ಥಕ ಆಗಬೇಕಾದ್ರೆ, ಅವರಿಗೆ ಸಂತೋಷ ಆಗಬೇಕಾದ್ರೆ ನೀವು ಶೈಕ್ಷಣಿಕವಾಗಿ ನೀವು ಸಾಧನೆಯನ್ನು ಮಾಡಬೇಕು. ಹಾಗೂ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಬಹಳ ಒತ್ತು ಹೇಳಿದರೆ ಅದರಲ್ಲೂ ಕೂಡ ಸಾಧನೆಯನ್ನು ಮಾಡಬೇಕು. ನನಗೆ ಯೋಚನೆ ಆಗ್ತದೆ, ಒಂದು 10 ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ, ಇದೇ ಸ್ಥಳದಲ್ಲಿ ಅಂದಿನ ಲೋಕಾಯುಕ್ತರಾಗಿದ್ದಂತಹ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ಸಾಹಿತಿ ರಜಿತಾ ಕಾರ್ಯಪ್ಪ, ಕಾವೇರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಬೆನಡಿಕ್ಟ್ ಸಲ್ದಾನ, ಉಪನ್ಯಾಸಕರಾದ ಪ್ರಿಯಾ, ಕಾವೇರಿ ಪದವಿ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ದೀಕ್ಷಿತ್ ಪೊನ್ನಮ್ಮ, ನಾಯಕ ಧನೀಶ್ ಪೊನ್ನಣ್ಣ ಮತ್ತು ಪದಾಧಿಕಾರಿಗಳು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಕಾವೇರಿ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಮಣ್ಣಪ್ಪ, ಸುಭಾಷ್, ಸುಬ್ಬಯ್ಯ, ಬೆಳ್ಳೆಪ್ಪ, ಕೋಶಾಧಿಕಾರಿಗಳಾದ ಸಿಡಿ ಮಾದಪ್ಪ, ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಕಮಲಾಕ್ಷಿ ಬಿದ್ದಪ್ಪ ಮತ್ತು ಡಾಕ್ಟರ್ ಆನಂದ್ ಕಾರ್ಲ, ಕಾವೇರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಂಎ ನಾಣಯ್ಯ, ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ಕಾಲೇಜಿನ ವಿದ್ಯಾರ್ಥಿಗಳು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. In our pursuit to render worthy education to the rural students and thereby mold the young minds to be competent to face today's competitive world. Our college provides all facilities for conducive learning which help to progress in pursuit of value-based education. We are very, very happy to say that we have been re-accredited by NAAC with a grade A+ grade. B+ grade. The academic year 2023-24 has been a favorable year as the students and staff have brought accolades in both curricular and extracurricular fields. ಅಂದ್ರೆ ಎಲ್ಲವನ್ನ ಎಲ್ಲರೂ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ಆದರೂ ತಿಳ್ಕೊಳ್ಬೇಕಾಗ್ತದೆ. ಪ್ರತಿನಿತ್ಯ ನಾವು ಪತ್ರಿಕೆಗಳನ್ನ ಓದಬೇಕು. ಓದಿದ್ದಷ್ಟು ನಮಗೆ ಜ್ಞಾನ ವೃದ್ಧಿಸ್ತದೆ. ಹಾಗೆಯೇ ವಿವಿಧ ಲೇಖಕರುಗಳು ಬರೆದಂತಹ, ಹಿರಿಯ ಲೇಖಕರುಗಳು ಬರೆದಂತಹ ಪುಸ್ತಕಗಳನ್ನ ಓದಬೇಕಾಗ್ತದೆ. ಇತ್ತೀಚೆಗೆ ಓದುವ ಗೀಡೆ ಕಡಿಮೆ ಆಗ್ಬಿಟ್ಟಿದೆ. ಎಷ್ಟು ಜನ ಇಲ್ಲಿ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ? ಬೆರಳೆಣಿಕೆ ಮಂದಿ ಮಾತ್ರ ಓದಬಹುದೇನೋ, ಅಥವಾ ಅದು ಇಲ್ವೇ ಏನೋ. ಓದುವ ಅಭ್ಯಾಸವನ್ನ ಯಾರು ಇಟ್ಕೊಳ್ತಾರೋ ಅವರು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. गुणाधीशाय
ಡಾಕ್ಟರ್